ನಮ್ಮ ದೇಶದಲ್ಲಿ ಶಿವನಿಗೆ ಸಮರ್ಪಿತವಾದ ದೇವಸ್ಥಾನಗಳು ಸಾಕಷ್ಟಿವೆ. ಅದರಲ್ಲೂ ದೇವಾಲಯಗಳ ನಗರಿ ಎಂದೇ ಪ್ರಖ್ಯಾತವಾಗಿರುವ ತಮಿಳುನಾಡಿನಲ್ಲಂತೂ ದೇವಾಲಯಗಳಿಗೇನೂ ಕಮ್ಮಿಯಿಲ್ಲ. ಅಷ್ಟೊಂದು ದೇವಾಲಯಗಳಲ್ಲಿ ತಿರುವಯ್ಯಾರು ಗ್ರಾಮದಲ್ಲಿ ನೆಲೆಗೊಂಡಿರುವ ಅಯ್ಯರಪ್ಪರ್ ದೇವಸ್ಥಾನ ಶಿವನಿಗೆ ಅರ್ಪಿತವಾದ ಒಂದು ದೇವಾಲಯವಿದೆ. ತಮಿಳುನಾಡಿನಲ್ಲಿ ತಂಜಾವೂರು ಭೇಟಿ ನೀಡಲು ಯೋಗ್ಯವಾದಂತಹ ಅದ್ಭುತ ಸ್ಥಳವಾಗಿದೆ. ಇದು ಕಲೆ ಮತ್ತು ಇತಿಹಾಸ ಪ್ರಿಯರಿಗೆ ವಿಶೇಷ ಸ್ಥಳವನ್ನು ಹೊಂದಿದೆ. ಅದರ ಖ್ಯಾತಿಯು ಮುಖ್ಯವಾಗಿ ಬೃಹದೇಶ್ವರ ದೇವಸ್ಥಾನವಾಗಿದ್ದರೂ ಸಹ ತಂಜಾವೂರಿನಲ್ಲಿ ಇತರ ದೇವಾಲಯಗಳು ಸಹ ಆಕರ್ಷಕವಾಗಿವೆ. ತಂಜಾವೂರಿನ ಇತರ ದೇವಾಲಯಗಳ ಪೈಕಿ ಅಯ್ಯರಪ್ಪರ್ ದೇವಾಲಯವು ಭೇಟಿಗೆ ಯೋಗ್ಯವಾಗಿದೆ. ಈ ದೇವಾಲಯವು ತಮಿಳುನಾಡಿನ ತಂಜಾವೂರು ಜಿಲ್ಲೆಯ ಪಂಚಾಯತ್ ಪಟ್ಟಣವಾದ ತಿರುವೈರುನಲ್ಲಿದೆ. ಇದು ತಂಜಾವೂರಿನಿಂದ 13 ಮೈಲಿ ದೂರದಲ್ಲಿರುವ ಕಾವೇರಿ ನದಿಯ ದಡದಲ್ಲಿದೆ. ತಿರುವಯ್ಯರು ಪಂಚನಾಥೇಶ್ವರಕ್ಕೆ ಅರ್ಪಿಸಿದ ಹಳೆಯ ಶಿವ ದೇವಾಲಯವನ್ನು ಹೊಂದಿದೆ. ಇಲ್ಲಿ ಒಟ್ಟು 7 ದೇವಾಲಯಗಳಿವೆ. ಶಿವನಿಗೆ ಸಮರ್ಪಿತವಾದ ಸಪ್ತಸ್ಥಾನಗಳಿವೆ. ತಂಜಾವೂರಿನ ಅಯ್ಯರಪ್ಪರ್ ದೇವಾಲಯವು ಈ ಗುಂಪಿಗೆ ಸೇರಿದರಲ್ಲಿ ಅತ್ಯಂತ ಪ್ರಮುಖವಾದದ್ದು ಎಂದು ಪರಿಗಣಿಸಲಾಗಿದೆ. ಕಾವೇರಿ ನದಿಯ 5 ಉಪನದಿಗಳು ತಂಜಾವೂರು ಪಟ್ಟಣದ ಸುತ್ತಲೂ ಮತ್ತು ಅಯ್ಯರಪ್ಪರ್ ದೇವಸ್ಥಾನದ ಮಧ್ಯಭಾಗದಲ್ಲಿದೆ. ಈ ದೇವಸ್ಥಾನವನ್ನು ಶಿವನ ಆಜ್ಞೆಯ ಮೇರೆಗೆ ಋಷಿ ನೇಮಮಾಸರು ನಿರ್ಮಿಸಿದ್ದು ಎಂದು ನಂಬಲಾಗಿದೆ. ಇಲ್ಲಿ ದಕ್ಷಿಣ ಕೈಲಾಸ ಮತ್ತು ಉತ್ತರ ಕೈಲಾಸ ಎಂಬ 2 ದೇವಾಲಯಗಳಿವೆ. ಪಂಚಾಕ್ಷರ ಜಪವನ್ನು ನಡೆಸುವ ಮುಕ್ತಿ ಮಂಟಪವೂ ಇದೆ. ಉತ್ತರ ಕೈಲಾಸವನ್ನು 10ನೇ ಶತಮಾನದ ಅಂತ್ಯದಲ್ಲಿ ರಾಜರಾಜ ಚೋಳನ ರಾಣಿಯವರು ನಿರ್ಮಿಸಿದರು. ಅವರು ಹಲವಾರು ದತ್ತಿಗಳನ್ನು ಮಾಡಿದರು. ದಕ್ಷಿಣ ಕೈಲಾಸವನ್ನು ರಾಜೇಂದ್ರ ಚೋಳನ ರಾಣಿ ನವೀಕರಿಸಿದರು. ತಂಜಾವೂರಿನಲ್ಲಿನ ಅಯ್ಯರಪ್ಪರ್ ದೇವಾಲಯವು ಪ್ರಾಚೀನ ಕಾಲಕ್ಕೆ ಮುಂಚಿತವಾಗಿಯೇ ಇದೆ. ಹಲವು ವರ್ಷಗಳ ಹಿಂದಿನದ್ದಾದರೂ ಇಂದಿಗೂ ಬಹಳ ಎತ್ತರವಾದ ದೇವಾಲಯವಾಗಿದೆ. ಭಗವಾನ್ ಶಿವನನ್ನು ಈ ಭಾಗದಲ್ಲಿ ಪಂಚನಾಧೀಶ್ವರ ಅಥವಾ ಅಯ್ಯರಪ್ಪರ್ ಎಂದು ಕರೆಯುತ್ತಾರೆ. ಸಂತ ಆದಿಶಂಕರರು ಪ್ರಾರಂಭಿಸಿದ ಹೋಮ ಕುಂಡವನ್ನು ದೇವಾಲಯದ ಹೊರಗಡೆ ಕಾಣಬಹುದು. ಈ ದೇವಾಲಯದ ಪ್ರಖ್ಯಾತ ದೇವತೆಗೆ 5 ನದಿಗಳ ಹೆಸರನ್ನು ಇಡಲಾಗಿದೆ. ಸೂರ್ಯ ಪುಷ್ಕರಣಿ, ಗಂಗಾ ತೀರ್ಥಂ, ಚಂದ್ರ ಪುಷ್ಕರಣಿ, ಪಲುರು ಮತ್ತು ನಂದಿ ತೀರ್ಥಂ ಎಂಬ ಹೆಸರಿನ 5 ಜಲಸಂಧಿಗಳು ಈ ದೇವಾಲಯದಲ್ಲಿದೆ. ತಂಜಾವೂರಿನ ಅಯ್ಯರಪ್ಪರ್ ದೇವಾಲಯವು ದೊಡ್ಡ ದೇವಾಲಯ ಮಾತ್ರವಲ್ಲದೆ ಅತ್ಯಂತ ಸುಂದರವಾದ ದೇವಾಲಯವೂ ಆಗಿದೆ. ಅಯ್ಯರಪ್ಪರ್ ದೇವಸ್ಥಾನವನ್ನು ಪ್ರಶಂಸಿಸುವ ಹಾಡುಗಳನ್ನು ಹಲವಾರು ಶೈವ ಸಂತರು ಹಾಡಿದ್ದಾರೆ. ಇದು ಅದರ ಜನಪ್ರಿಯತೆಯನ್ನು ಸೂಚಿಸುತ್ತದೆ. ಈ ದೇವಾಲಯದಲ್ಲಿ ಭಕ್ತರು ತಮ್ಮ ಪ್ರಾರ್ಥನೆಗಳನ್ನು ಅರ್ಪಿಸಿ ಆಶೀರ್ವಾದವನ್ನು ಬೇಡುತ್ತಾರೆ. ನೀವು ತಂಜಾವೂರಿಗೆ ಭೇಟಿ ನೀಡಿದಾಗ ಅಯ್ಯರಪ್ಪರ್ ದೇವಸ್ಥಾನವನ್ನು ಭೇಟಿ ಮಾಡುವುದನ್ನು ಮಾತ್ರ ಮರೆಯದಿರಿ. ಇಲ್ಲಿಗೆ ಹತ್ತಿರದ ವಿಮಾನ ನಿಲ್ದಾಣವು ತಿರುಚಿಯಲ್ಲಿದೆ. ಇದು ಸುಮಾರು 65 ಕಿಮಿ ದೂರದಲ್ಲಿದೆ. ರೈಲು ಮೂಲಕ ಪ್ರಯಾಣಿಸುವುದಾದರೆ ತಂಜಾವೂರಿನಲ್ಲಿರುವ ರೈಲ್ವೆ ಜಂಕ್ಷನ್ ತಿರುಚಿ, ಚೆನ್ನೈ, ಮಧುರೈ ಮತ್ತು ನಾಗೂರ್ಗಳೊಂದಿಗೆ ಉತ್ತಮ ಸಂಪರ್ಕ ಹೊಂದಿದೆ. ಇನ್ನು ನೀವು ರಸ್ತೆ ಮೂಲಕ ಪ್ರಯಾಣಿಸುವುದಾದರೆ ತಂಜಾವೂರು ತಮಿಳುನಾಡಿನ ಎಲ್ಲಾ ಪ್ರಮುಖ ಪಟ್ಟಣಗಳು ಮತ್ತು ನಗರಗಳಿಗೆ ವ್ಯಾಪಕವಾದ ರಸ್ತೆಗಳ ಮೂಲಕ ಮತ್ತು ಕರ್ನಾಟಕದಲ್ಲಿ ಕೇರಳ ಮತ್ತು ಬೆಂಗಳೂರಿನ ಕೊಚ್ಚಿ, ಎರ್ನಾಕುಲಂ ಮತ್ತು ತಿರುವನಂತಪುರಂಗಳಿಗೆ ಉತ್ತಮ ಸಂಪರ್ಕ ಹೊಂದಿದೆ. ತಂಜಾವೂರಿನಲ್ಲಿ ಮತ್ತು ಸುತ್ತಲಿನ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಲು ಗ್ರಾಹಕ ಬಸ್ ಸೇವೆಗಳು ಮತ್ತು ಪ್ರವಾಸಿ ಟ್ಯಾಕ್ಸಿಗಳು ಲಭ್ಯವಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.